ಇದೆಲ್ಲದರ ನಡುವೆ ಈಗ ಈ ತನಿಖೆ ಏನಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅದು ಅಂತಿಮ ಹಂತಕ್ಕೆ ಬಂದಿದೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಸೊ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಬಹುತೇಕ ಫೈನಲ್ ಆಗಿದೆ. ಕೊನೆ ಹಂತದ ಚಾರ್ಜ್ ಶೀಟ್ ಸಿದ್ಧತೆ ನಡೆಸ್ತಾ ಇರುವಂತಹ ಖಾಕಿ. ಯಾಕಂದ್ರೆ ಈ FSL ರಿಪೋರ್ಟ್ಗಳು ಬರಬೇಕಾಗಿರುವಂತದ್ದು ಆಲ್ಮೋಸ್ಟ್ ಈಗ ಅಂತಿಮ ಹಂತ ತಲುಪಿರೋದು. ಕೊನೆ ಹಂತದ ಚಾರ್ಜ್ ಶೀಟ್ ಸಿದ್ಧತೆಯಲ್ಲಿ ಈಗ ಪೊಲೀಸರು ಇದ್ದಾರೆ. ಪ್ರಕರಣ ಸಂಬಂಧ 100ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ರೆಡಿ ಮಾಡಲಾಗಿದೆ. 4,500 ಅಧಿಕ ಪುಟಗಳ 4,500ಕ್ಕೂ ಅಧಿಕ ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಲಾಗ್ತಿದೆ. ಸೊ ಕಳೆದ ಒಂದು ವಾರದಿಂದ ಚಾರ್ಜ್ ಶೀಟ್ ತಯಾರಿ ಕೆಲಸ ಬಹಳ ಭರದಿಂದ ಸಾಗಿರೋದು. ಸೊ ತನಿಖಾಧಿಕಾರಿ ACP ಚಂದನ್ ಅಂಡ್ ಟೀಮ್ನಿಂದ ಚಾರ್ಜ್ ಶೀಟ್ ಅನ್ನ ತಯಾರಿ ಮಾಡಲಾಗ್ತಾ ಇದೆ. ಸುಮಾರು 4,500ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್, 100ಕ್ಕೂ ಹೆಚ್ಚು ಮಂದಿ ಸಾಕ್ಷಿಗಳ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. 150ಕ್ಕೂ ಹೆಚ್ಚು ವಸ್ತುಗಳ ಸಾಕ್ಷ್ಯ, 60ಕ್ಕೂ ಹೆಚ್ಚು ಸ್ಯಾಂಪಲ್ಗಳ ಒಂದು FSL ರಿಪೋರ್ಟ್ ಸಂಗ್ರಹ ಅದನ್ನು ಕೂಡ ಮಾಡಲಾಗಿದೆ. ಸೊ ಬೆಂಗಳೂರು FSL ಹಾಗೂ ಹೈದರಾಬಾದ್ CFSL ನ ರಿಪೋರ್ಟ್ ಅನ್ನ ಈಗಾಗಲೇ ಸಂಗ್ರಹ ಮಾಡಿ ಒಂದು ಫೈನಲ್ ಒಂದು ಶೇಪ್ಗೆ ಬರ್ತಾ ಇದೆ ಇದು. ಸೊ ACP ಚಂದನ್ ಮತ್ತು ನೇತೃತ್ವದ ಟೀಮ್ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡ್ತಿರೋದು. 60ಕ್ಕೂ ಹೆಚ್ಚು ಸ್ಯಾಂಪಲ್ಸ್ಗಳನ್ನ ಹಾಗೆ 10 FSL ರಿಪೋರ್ಟ್ಗಳನ್ನು ಕೂಡ ಕಲೆ ಹಾಕಲಾಗಿದೆ. ಅದು ಫಿಂಗರ್ ಪ್ರಿಂಟ್ಸ್ ಇರ್ಬೋದು, ರಕ್ತದ ಕಲೆ ಇರ್ಬೋದು, ಜೊತೆಗೆ ಆ ವೆಹಿಕಲನ್ನು ಏನು ಸಾಗಿಸಿದ್ರು ವೆಹಿಕಲ್ ಮೂಲಕ ಡೆಡ್ ಬಾಡಿಯನ್ನು, ಸೊ ಏನು ಮೊಬೈಲ್ನ ರಿಟ್ರೀವ್ ಮಾಡಿರುವಂಥದ್ದು ಏನು ಡಿಲೀಟ್ ಮಾಡಿದ್ರು. ಸೊ ಹೀಗೆ 10 ಹಲವಾರು ದಾಖಲೆಗಳನ್ನು ಇಟ್ಟು ಈಗ ಚಾರ್ಜ್ ಶೀಟನ್ನು ರೆಡಿ ಮಾಡಲಾಗ್ತಾ ಇದೆ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗಿದ್ದು ಆಗಿದೆ. ಮೊದಲ ದಿನವನ್ನ ಕೂಡ ದರ್ಶನ್ ಅಲ್ಲಿ ಕಳೆದಿದ್ದು ಆಗಿದೆ. ಬಳ್ಳಾರಿಯಲ್ಲಿ ಯಾವ ರೀತಿ ಈ ಜೈಲಿನ ದಿನಚರಿ ಸಾಗ್ತಾ ಇದೆ? ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಆರೋಪಿ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಿರುವಂತದ್ದಾಗ್ತಿದೆ. ಯಾಕಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಏನೇನಿತ್ತು, ಆದ್ರೆ ಈಗ ಬಳ್ಳಾರಿಯಲ್ಲಿ ಹೇಗಿದೆ? ನಿದ್ದೆ ಮಾಡದೆ ಜೈಲಿನ ಕೋಣೆಯಲ್ಲಿ ಮಧ್ಯರಾತ್ರಿ 1 ಗಂಟೆವರೆಗೂ ಕೂಡ ಕಾಟೇರ ಚಡಪಡಿಸಿರುವಂತದ್ದಲ್ಲಿ. ಸೊ ಯಾವುದೇ ವಿಲಾಸಿ ಜೀವನ ಇಲ್ಲ ಸಹ ಕೈದಿಗಳಂತಿರುವಂತಹ ದರ್ಶನ್. ಸೊ ಜೈಲಿನ ಕೋಣೆ ಬಹಳ ಇಕ್ಕಟ್ಟಾಗಿರೋದ್ರಿಂದ ನಿದ್ದೆ ಬಾರದೆ ಒದ್ದಾಟ ಮಾಡಿರುವಂತದ್ದಾಗಿದೆ ಮೊದಲ ದಿನ. ಸೊ 12/6 ಉದ್ದ ಇರುವಂತಹ ಆ ಒಂದು ಸೆರೆಮನೆ ಏನಿದೆ ಆ ಕೋಣೆ, ಸೊ ಅದರಲ್ಲೇ ಆ ಇಕ್ಕಟ್ಟಿನಲ್ಲೇ ಇಂದು ಬೆಳಗ್ಗೆ ಎದ್ದು ನಂತರ ಜೈಲಲ್ಲಿ ಉಪ್ಪಿಟ್ಟೇನು ಸೇವನೆ ಮಾಡಿರುವಂಥದ್ದಾಗಿದೆ. ಊಟ ಬೇಡ ಅಂತ ಹೇಳಿದಂಥ ದರ್ಶನ್ ಹೊಟ್ಟೆ ಹಸಿತಿದ್ದಂತೆ ರಾತ್ರಿ ಜೈಲೂಟವನ್ನೇ ಸೇವನೆ ಮಾಡಿರುವಂಥದ್ದಾಗಿದೆ. ನೆನೆ ಬೆಳಗ್ಗೆ ಕೂಡ ಉಪಹಾರವನ್ನು ಸೇವಿಸಿರಲಿಲ್ಲ ಅಂತಿತ್ತು. ಸುದಾದ ನಂತರ ರಾತ್ರಿ ಹಸುವಾದ ನಂತರ ಊಟ ಸೇವಿಸಿರುವಂಥದ್ದಾಗಿದೆ. ಸೊ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಈಗ ಒದ್ದಾಡ್ತಾ ಇರುವಂಥದ್ದು. ನಿದ್ದೆ ಮಾಡದೆ ಜೈಲಿನ ಕೋಣೆಯಲ್ಲಿ ದರ್ಶನ್ ಪರದಾಟ. ಯಾಕಂದ್ರೆ ಪರಪ್ಪನ ಅಗ್ರಹಾರಕ್ಕೆ ಇಲ್ಲಿನ ಒಂದು ಬ್ಯಾರಾಕ್ ಏನಿತ್ತು, ಅಲ್ಲಿರುವಂತಹ ಕೋಣೆ ಏನಿತ್ತು, ಅದಕ್ಕೆ ಕಂಪೇರ್ ಮಾಡಿದ್ರೆ ಬಹಳ ಚಿಕ್ಕ ಕೊಠಡಿಯನ್ನು ಕೊಡಲಾಗಿದೆ. ಬಳ್ಳಾರಿಯಲ್ಲಿ ಇರುವಂಥದ್ದೇ ಆಲ್ಮೋಸ್ಟ್ ಅಂತ ಕೊಠಡಿಗಳೇ. ಸೊ ವಿಲಾಸಿ ಜೀವನ ಇಲ್ಲ ಸಹ ಕೈದಿಗಳಂತಿರುವಂತಹ ದರ್ಶನ್. ನೆನ್ನೆ ಅಲ್ಲಿನ DIG ಕೂಡ ಈ ವಿಚಾರವಾಗಿ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಅವಾಗ ತಿಳಿಸಿದ್ರು. ಸೊ ಊಟ ನಿದ್ದೆ ಬಾರದೆ, ಊಟ ನಂತರ ಲೇಟಾಗಿ ಸೇವಿಸಿರುವಂಥದ್ದಾಗಿದೆ. ನಿದ್ದೆ ಬಾರದೆ ರಾತ್ರಿವರೆಗೂ ಕೂಡ ಒದ್ದಾಡಿರುವಂಥದ್ದಾಗಿದೆ.